ಮಧ್ಯ ಕರ್ನಾಟಕದ ಹೆಬ್ಬಾಗಿಲಾಗಿರುವಂತಹ ದಾವಣಗೆರೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇಲ್ಲೂ ಕೂಡ ಒಂದಷ್ಟು ಆತಂಕ ಜನರಲ್ಲಿ ಇದ್ದೇ ಇದೆ. ತುಂಬಿ ಹರಿತಾ ಇದೆ ಕೆರೆ ಕಟ್ಟೆಗಳು. ಗಡಿಮಾಕುಂಟೆ ಕೆರೆ ಏರಿಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಜಗಳೂರು ತಾಲೂಕಿನ ಗಡಿಮಾಕುಂಟೆ ಕೆರೆಯ ಏರಿಯಲ್ಲಿ ಬಿರುಕು ಕಾಣಿಸಿದೆ. ಅಂದರೆ ಕೋಡಿ ಬೀಳಬಹುದು ಅನ್ನೋ ಆತಂಕ ಇದೆ ಜನರಲ್ಲಿ. ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಹಾಗೂ ಅಲ್ಲಿರುವಂತಹ ಜಮೀನು ಹೊಲ ಗದ್ದೆಗಳಿಗೆ ಎಲ್ಲಿ ಸಮಸ್ಯೆ ಆಗುತ್ತೆ, ನೀರು ನುಗ್ಗಿ ಎಲ್ಲಿ ಬೆಳೆ ಲಾಸ್ ಆಗುತ್ತೆ ಅನ್ನೋ ಒಂದು ಚಿಕ್ಕ ಮಟ್ಟದ ಅಂಜಿಕೆ ಅಂತೂ ರೈತರಲ್ಲಿ ಇರೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಕೆರೆ ಏರಿ ಬಿರುಕು ಬಿಟ್ಟಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಇದರಿಂದ ಕೋಡಿ ಒಡೆದು ಎಲ್ಲಿ ಕೆರೆ ನೀರು ಆಚೆ ಬರುತ್ತೋ ಅನ್ನುವಂತಹ ಆತಂಕ ಜನರಲ್ಲಿದೆ. ಹೀಗಾಗಿ ಏನಾದರೂ ಮಾಡಬಹುದಾ ಅನ್ನೋದನ್ನು ಪರಿಶೀಲನೆಯನ್ನು ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಧಾರಾಕಾರವಾಗಿ ದಾವಣಗೆರೆಯಲ್ಲಿ ಕಳೆದ ಕೆಲ ದಿನಗಳಿಂದ ಮಳೆ ಆಗ್ತಾನೇ ಇದೆ. ಬಿರುಕು ಬಿಟ್ಟಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಸೊ ಇದು ದಾವಣಗೆರೆಯಲ್ಲಿ ಕಂಡು ಬಂದಂತಹ ದೃಶ್ಯ. ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇರೋದ್ರಿಂದ ಆತಂಕ ಇದೆ ಜನರಲ್ಲಿ. ರಾಜ್ಯಾದ್ಯಂತ ಮುಂಗಾರು ಪೂರ್ವ ಮಳೆಯ ಆರ್ಭಟ ಜೋರಾಗಿದೆ. ಅದರಲ್ಲೂ ಕೂಡ ಮೈಸೂರಿನಲ್ಲಿ ಮಳೆಯ ರಾಧಾಂತ ಒಂದಾಗೆರಡ. ಹುಣಸೂರಿನ ಹನಗೋಡ್ನಲ್ಲಿ ಭಾರೀ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಇಲ್ಲಿನ ಜನರ ಜೀವನ ಅಸ್ತವ್ಯಸ್ತ ಆಗಿದೆ. ಮನೆ ಅಂಗಡಿಗಳು ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಮನೆಯೊಳಗೆ ನುಗ್ಗಿದ ನೀರನ್ನ ಹೊರಹಾಕೋದಕ್ಕೆ ಪಾಪ ಕುಟುಂಬಸ್ಥರೆಲ್ಲರೂ ಹರಸಾಹಸ ಪಡ್ತಾ ಇದ್ದಂತಹ ದೃಶ್ಯ ಕೂಡ ಈ ಭಾಗದಲ್ಲಿ ಕಂಡುಬಂತು. ಕೆರೆಯಂತಾಗಿದೆ ಬಸ್ ನಿಲ್ದಾಣ. ಪ್ರಯಾಣಿಕರಿಗೂ ಕೂಡ ಬಹಳ ಸಮಸ್ಯೆ ಆಯಿತು. ಒಂದು ಬಸ್ ಹತ್ತೋದಕ್ಕೆ ಇಳಿಯೋದಕ್ಕೆ ಬಹಳ ಪ್ರಾಬ್ಲಮ್ ಆಯಿತು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಮೈಸೂರಿನ ಬಹುತೇಕ ಹುಣಸೂರು ಭಾಗದಲ್ಲಿ ಕಂಡುಬಂದಂತಹ ದೃಶ್ಯ ಇದು. ಮನೆ ಅಂಗಡಿ, ಬಸ್ ನಿಲ್ದಾಣ, ಸಾರ್ವಜನಿಕ ಪ್ರದೇಶ ಎಲ್ಲ ಕಡೆ ಕೂಡ ನೀರಿನಿಂದ ಆವೃತ ಆಗಿ ಬಹಳ ತೊಂದರೆಯನ್ನು ಜನ ಅನುಭವಿಸಿದ್ದಾರೆ. ಒಂದು ಈಗಾಗಲೇ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಸೊ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇದೆ ಜಲಾಶಯಗಳಲ್ಲಿ. ಇನ್ನೊಂದು ಕಡೆಗೆ ಮಳೆ ಸಂಬಂಧಿತ ಅವಾಂತರಗಳನ್ನು ಕೂಡ ಮೈಸೂರು ಜಿಲ್ಲೆ ನೋಡ್ತಾ ಇದೆ.